ಪಟಾಕಿ ಮಳಿಗೆ ಓಪನ್ ಮಾಡಲಾಗಿದೆ. ಎಲ್ಲಂದ್ರಲ್ಲಿ ಪಟಾಕಿ ಮಳಿಗೆ ಓಪನ್ ಮಾಡೋ ಹಂಗಿಲ್ಲ. ಅದಕ್ಕೆ ಇಲ್ಲಿನ BBMP ಅಥವಾ GBA ಪರ್ಮಿಷನ್ ಕೂಡ ಕೊಡೋಂಗಿಲ್ಲ. ಆದರೆ ಇಲ್ಲಿ ಕಾನೂನನ್ನ ಗಾಳಿಗೆ ತೂರಿ ಪಟಾಕಿ ಮಳಿಗೆಯನ್ನ ಓಪನ್ ಮಾಡಲಾಗಿದೆ. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಪಟಾಕಿ ಮಾರಾಟ ಮಾಡಲಾಗ್ತಾ ಇದೆ. ಸಣ್ಣ ಪಟಾಕಿ ಸಿಡಿದ್ರೂ ಕೂಡ ಇಡೀ ಏರಿಯಾ ಢಮಾರ್. ಜನರ ಜೀವಕ್ಕೆ ಅತಿ ದೊಡ್ಡ ಅಪಾಯ ಕಾದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಸ್ಟಿಂಗ್ ಆಪರೇಷನ್. ವೀಕ್ಷಕರೇ, ದೀಪಾವಳಿ ಬೆಳಕಿನ ಹಬ್ಬ. ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಬೆಳಕು ಮೂಡಿಸುವ ಹಬ್ಬ. ಇಂಥ ಬೆಳಕಿನ ಹಬ್ಬವನ್ನ ಕೆಲವು ಪಟಾಕಿ ವ್ಯಾಪಾರಿಗಳು ಸಾವಿನ ಹಬ್ಬವನ್ನಾಗಿ ಮಾಡೋಕೆ ಹೊರಟಿದ್ದಾರೆ. ಭಯಾನಕ ಜಾಗಗಳಲ್ಲಿ ಪಟಾಕಿ ಮಳಿಗೆಗಳು ಬಲಿಗಾಗಿ ಬಾಯಿ ತೆರೆದು ಕುಳಿತಿವೆ. ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ನಲ್ಲಿ ಈ ಡೆಡ್ಲಿ ಪಟಾಕಿ ದಂಧೆ ಬಯಲಾಗಿದೆ. ಕನ್ನಡದ ಅತ್ತಿಬೆಲೆಯ ಹೊಸೂರು ರೋಡ್ಗಳಲ್ಲಿ ಪಟಾಕಿ ಮಳಿಗೆಗಳು ಬಲಿಗಾಗಿ ಬಾಯಿ ತೆರೆದು ಕುಳಿತಿವೆ. ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಪಟಾಕಿ ಮಳಿಗೆ. ಸ್ವಲ್ಪ ಯಾಮಾರಿದ್ರೂ ಜನರ ಜೀವವೇ ಹೊಗೆ. ಇದು ಆನೇಕಲ್ನ ಅತ್ತಿಬೆಲೆ ನೆರಳೂರು. ಇಲ್ಲಿನ ಹೊಸೂರು ರಸ್ತೆಯ ಅಕ್ಕಪಕ್ಕದಲ್ಲಿ ಪಟಾಕಿ ಮಳಿಗೆಗಳು ತಲೆ ಎತ್ತಿವೆ. ಆದ್ರೆ ಇವು ಅಂತಿಂತ ಪಟಾಕಿ ಮಳಿಗೆಗಳಲ್ಲ. ಸ್ವಲ್ಪ ಯಾಮಾರಿದ್ರೂ ಇಡೀ ಏರಿಯಾವನ್ನೇ ಸಮಾಧಿ ಮಾಡಿಬಿಡೋ ಡೆಡ್ಲಿ ಪಟಾಕಿ ಮಳಿಗೆಗಳು. ಇಲ್ಲೋಡಿ, ಇವರಿಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಹೇಗೆ ಪಟಾಕಿ ಮಳಿಗೆಗಳನ್ನ ಓಪನ್ ಮಾಡಿದ್ದಾರೆ ನೋಡಿ. ಬಂಕ್ ಪಕ್ಕದಲ್ಲೇ ಹೇಗೆ ರಾಜಾರೋಷವಾಗಿ ಪಟಾಕಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ನೋಡಿ. ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಅಲ್ಲಿ ಈ ಡೆಡ್ಲಿ ಪಟಾಕಿ ದಂಧೆ ಎಕ್ಸ್ಪೋಸ್ ಆಗಿದೆ. ನೋಡೋಣ ಬನ್ನಿ, ಕೇಳೋಣ ಎಷ್ಟು ರೇಟ್ ಎಷ್ಟಿದಾವೆ ಏನಂತ. ಮಕ್ಕಳಿಗೆ ಬೇಕಿತ್ತು ಸರ್. ಎಷ್ಟು ಸರ್ ರೇಟು? ಹಾಂ, 1000 ಎಷ್ಟು ಪೀಸ್ ಇದಾವೆ? 30? ಇದರಲ್ಲಿ 30 ಇದೆ, ಇದರಲ್ಲಿ 36 ಇದೆ. ಇವೇನಾ? ಡಿಸ್ಪ್ಲೇಗೆ ಪಟಾಕಿ ಗನ್ ನೋಡೋಣ ಬನ್ನಿ, ಒಳಗಡೆ ಹೋಗಿ ಬರೋಣ. ಅನ್ನುವಂಥ ಒಂದು ಪಟಾಕಿ ಮಳಿಗೆ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇದೆ. ಇವ್ರಿಗೆ ಯಾರು ಈ ಪರ್ಮಿಷನ್ ಕೊಟ್ಟರು? ಏನು ಇಷ್ಟೊಂದು ಪರ್ಮಿಷನ್ ಯಾರು ಕೊಟ್ಟರು? ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ. ಏನಾದರೂ ಅನಾಹುತಗಳಾದರೆ, ಏನಾದರೂ ಸಮಸ್ಯೆಗಳಾದರೆ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ. ಅದರ ಪಕ್ಕದಲ್ಲೇ ಪಟಾಕಿ ಮಳಿಗೆ ಇದೆ. ನೀವು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಪಕ್ಕದಲ್ಲೇ ಏನು ದೂರಿಲ್ಲ, ಏನಿಲ್ಲ, ಹತ್ತಿರದಲ್ಲೇ ಇದೆ. ಯಾರು ಇವ್ರಿಗೆ ಪರ್ಮಿಷನ್ ಕೊಟ್ಟರು? ಏನ್ತಾನ ಏನಾದರೂ ಅನಾಹುತಗಳಾದರೆ, ಒಂದು ಪಟಾಕಿ ಏನಾದರೂ ಮಿಸ್ ಆಗಿ ಸಿಡೀತು ಅಂತಂದರೆ ಇಡೀ ಪೆಟ್ರೋಲ್ ಬಂಕು ಕೂಡ ಬ್ಲಾಸ್ಟ್ ಆಗುವಂಥ ಸಂದರ್ಭ ಇರುತ್ತೆ. ಆದರೂ ಕೂಡ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇವರಿಗೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಇಂಥ ಅಪಾಯದ ಜಾಗಗಳಲ್ಲಿ ಪಟಾಕಿ ಮಳಿಗೆ ಓಪನ್ ಮಾಡೋಕೆ ಇವರಿಗೆ ಅನುಮತಿ ನೀಡಿದ್ಯಾರು? ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರೋದು ಯಾರು ಅನ್ನೋದೇ ರಿಪಬ್ಲಿಕ್ ಕನ್ನಡದ ದಿಟ್ಟ ಪ್ರಶ್ನೆ. ಅರವಿಂದ್ ಜೊತೆ ರೆಹಮಾನ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಗಾಳಿಗೆ ತೂರಿ ಪಟಾಕಿ ಮಳಿಗೆ ಓಪನ್ ಮಾಡಲಾಗಿದೆ. ಎಲ್ಲಂದ್ರಲ್ಲಿ ಪಟಾಕಿ ಮಳಿಗೆ ಓಪನ್ ಮಾಡೋ ಹಂಗಿಲ್ಲ. ಅದಕ್ಕೆ ಇಲ್ಲಿನ BBMP ಅಥವಾ GBA ಪರ್ಮಿಷನ್ ಕೂಡ ಕೊಡೋಂಗಿಲ್ಲ. ಆದರೆ ಇಲ್ಲಿ ಕಾನೂನನ್ನ ಗಾಳಿಗೆ ತೂರಿ ಪಟಾಕಿ ಮಳಿಗೆಯನ್ನ ಓಪನ್ ಮಾಡಲಾಗಿದೆ. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಪಟಾಕಿ ಮಾರಾಟ ಮಾಡಲಾಗ್ತಾ ಇದೆ. ಸಣ್ಣ ಪಟಾಕಿ ಸಿಡಿದ್ರೂ ಕೂಡ ಇಡೀ ಏರಿಯಾ ಢಮಾರ್. ಜನರ ಜೀವಕ್ಕೆ ಅತಿ ದೊಡ್ಡ ಅಪಾಯ ಕಾದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಸ್ಟಿಂಗ್ ಆಪರೇಷನ್.
ವೀಕ್ಷಕರೇ, ದೀಪಾವಳಿ ಬೆಳಕಿನ ಹಬ್ಬ. ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಬೆಳಕು ಮೂಡಿಸುವ ಹಬ್ಬ. ಇಂಥ ಬೆಳಕಿನ ಹಬ್ಬವನ್ನ ಕೆಲವು ಪಟಾಕಿ ವ್ಯಾಪಾರಿಗಳು ಸಾವಿನ ಹಬ್ಬವನ್ನಾಗಿ ಮಾಡೋಕೆ ಹೊರಟಿದ್ದಾರೆ. ಭಯಾನಕ ಜಾಗಗಳಲ್ಲಿ ಪಟಾಕಿ ಮಳಿಗೆಗಳು ಬಲಿಗಾಗಿ ಬಾಯಿ ತೆರೆದು ಕುಳಿತಿವೆ. ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ನಲ್ಲಿ ಈ ಡೆಡ್ಲಿ ಪಟಾಕಿ ದಂಧೆ ಬಯಲಾಗಿದೆ. ಕನ್ನಡದ ಅತ್ತಿಬೆಲೆಯ ಹೊಸೂರು ರೋಡ್ಗಳಲ್ಲಿ ಪಟಾಕಿ ಮಳಿಗೆಗಳು ಬಲಿಗಾಗಿ ಬಾಯಿ ತೆರೆದು ಕುಳಿತಿವೆ. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಪಟಾಕಿ ಮಳಿಗೆ. ಸ್ವಲ್ಪ ಯಾಮಾರಿದ್ರೂ ಜನರ ಜೀವವೇ ಹೊಗೆ. ಇದು ಆನೇಕಲ್ನ ಅತ್ತಿಬೆಲೆ ನೆರಳೂರು. ಇಲ್ಲಿನ ಹೊಸೂರು ರಸ್ತೆಯ ಅಕ್ಕಪಕ್ಕದಲ್ಲಿ ಪಟಾಕಿ ಮಳಿಗೆಗಳು ತಲೆ ಎತ್ತಿವೆ. ಆದ್ರೆ ಇವು ಅಂತಿಂತ ಪಟಾಕಿ ಮಳಿಗೆಗಳಲ್ಲ. ಸ್ವಲ್ಪ ಯಾಮಾರಿದ್ರೂ ಇಡೀ ಏರಿಯಾವನ್ನೇ ಸಮಾಧಿ ಮಾಡಿಬಿಡೋ ಡೆಡ್ಲಿ ಪಟಾಕಿ ಮಳಿಗೆಗಳು. ಇಲ್ಲೋಡಿ, ಇವರಿಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಹೇಗೆ ಪಟಾಕಿ ಮಳಿಗೆಗಳನ್ನ ಓಪನ್ ಮಾಡಿದ್ದಾರೆ ನೋಡಿ. ಬಂಕ್ ಪಕ್ಕದಲ್ಲೇ ಹೇಗೆ ರಾಜಾರೋಷವಾಗಿ ಪಟಾಕಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ನೋಡಿ. ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಅಲ್ಲಿ ಈ ಡೆಡ್ಲಿ ಪಟಾಕಿ ದಂಧೆ ಎಕ್ಸ್ಪೋಸ್ ಆಗಿದೆ. ನೋಡೋಣ ಬನ್ನಿ, ಕೇಳೋಣ ಯಾಕೆ ರೇಟ್ ಎಷ್ಟಿದಾವೆ ಏನಂತ. ಮಕ್ಕಳಿಗೆ ಬೇಕಿತ್ತು ಸರ್. ಎಷ್ಟು ಸರ್ ರೇಟು? ಹಾಂ, 1000 ಎಷ್ಟು ಪೀಸ್ ಇದಾವೆ? 36? ಇದರಲ್ಲಿ 30 ಇದೆ, ಇದರಲ್ಲಿ 36 ಇದೆ, ಇವೇನಾ? ಡಿಸ್ಪ್ಲೇಗೆ ಇಕ್ಕಿರೋದು ಇದೆ. ಪಟಾಕಿ ಗನ್ ಬರುತ್ತೆ. ನೋಡೋಣ ಬನ್ನಿ, ಒಳಗಡೆ ಬರೋಣ. ಅನ್ನುವಂಥ ಒಂದು ಪಟಾಕಿ ಮಳಿಗೆ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇದೆ. ಇವ್ರಿಗೆ ಯಾರು ಈ ಪರ್ಮಿಷನ್ ಕೊಟ್ಟರು? ಏನು ಇಷ್ಟೊಂದು ಪರ್ಮಿಷನ್ ಯಾರು ಕೊಟ್ಟರು? ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ. ಏನಾದರೂ ಅನಾಹುತಗಳಾದರೆ, ಏನಾದರೂ ಸಮಸ್ಯೆಗಳಾದರೆ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ. ಅದರ ಪಕ್ಕದಲ್ಲೇ ಪಟಾಕಿ ಮಳಿಗೆ ಇದೆ. ನೀವು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಪಕ್ಕದಲ್ಲೇ ಏನು ದೂರಿಲ್ಲ, ಏನಿಲ್ಲ, ಹತ್ತಿರದಲ್ಲೇ ಇದೆ. ಯಾರು ಇವ್ರಿಗೆ ಪರ್ಮಿಷನ್ ಕೊಟ್ಟರು? ಏನಾದರೂ ಅನಾಹುತಗಳಾದರೆ, ಒಂದು ಪಟಾಕಿ ಏನಾದರೂ ಮಿಸ್ ಆಗಿ ಸಿಡೀತು ಅಂತಂದರೆ ಇಡೀ ಪೆಟ್ರೋಲ್ ಬಂಕು ಕೂಡ ಬ್ಲಾಸ್ಟ್ ಆಗುವಂಥ ಸಂದರ್ಭ ಇರುತ್ತೆ. ಆದರೂ ಕೂಡ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇವರಿಗೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಇಂಥ ಅಪಾಯದ ಜಾಗಗಳಲ್ಲಿ ಪಟಾಕಿ ಮಳಿಗೆ ಓಪನ್ ಮಾಡೋಕೆ ಇವರಿಗೆ ಅನುಮತಿ ನೀಡಿದ್ ಯಾರು? ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರೋದು ಯಾರು ಅನ್ನೋದೇ ರಿಪಬ್ಲಿಕ್ ಕನ್ನಡದ ದಿಟ್ಟ ಪ್ರಶ್ನೆ. ಅರವಿಂದ್ ಜೊತೆ ರೆಹಮಾನ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ,